ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಭಾಳಷ್ಟು ಜನ ಕೇಳಾಕತ್ತಿದ್ರಿ ನಾನು ಫೋನ್ ಮಾಡಿ. ಮೊನ್ನೆ ಒಂದು ಹಾಡು ವೈರಲ್ ಆಯ್ತು. ಬೆಳಗಾವ ನನ್ನ ನಾಡ ನಿನ್ನ ಕೊಟ್ಟಾರ ಸೊಲ್ಲಾಪುರ ಸೈಡ, ನೋಡಿ ಬೆಳಗಾವಿ ಬಸ್ಸಿನ ಬೋರ್ಡ ತೋರಿಸಿ ಬಾರ ಆಧಾರ್ ಕಾರ್ಡ್ ಅನ್ನೋಂಥ ಹಾಡಿಂದ ಇದು ಟ್ರ್ಯಾಕ್ ಯಾವ್ದನ ನಮಗೆ ಗೊತ್ತಾಗವಲ್ತಂಥೇಳಿ ಸಾಕಷ್ಟು ಮಂದಿ ಸಾಹಿತ್ಯಗಾರಗಳಾಗಲಿ ಹಲವಾರು ಜನ ಸಿಂಗರ್ಗಳಾಗಲಿ ಫೋನ್ ಮಾಡಿ ಕೇಳಿದರು. ನಾವು ಇದ್ರ ಮ್ಯಾಗ ಸಾಂಗ್ ಮಾಡಬೇಕು, ಸಾಂಗ್ ಬರಿಬೇಕು, ಸಾಂಗ್ ಹಾಡಬೇಕು, ಬಟ್ ಈ ಟ್ರ್ಯಾಕ್ ಯಾವ್ದು ಅಂತೇಳಿ ನಮಗೆ ಗೊತ್ತಾಗವಲ್ತಂತೇಳಿ ಕೇಳಿದರು. ಅದಕ್ಕಾಗಿ ಈ ಲೈವ್ ವಿಡಿಯೋ ಮಾಡತ್ತೀನಿ. ಆ ಟ್ರ್ಯಾಕ್ ಯಾವುದು, ಎಲ್ಲಿ ಸಿಗ್ತೈತಿ, ಯಾವ ದಾಟಿ ಐತಿ, ಅದನ್ನು ಟ್ರ್ಯಾಕ್ ಹೆಂಗೆ ಮಾಡ್ಕೊಳ್ಳೋದು ಅಂಥೇಳಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಈ ವಿಡಿಯೋದಾಗ. ಕಂಟಿನ್ಯೂ ನೋಡ್ರಿ ಎಲ್ಲರೂ. ಹಂಗೆ ಪಿರಾಬಿಳಿ ಕುರಿ ಆಫೀಸಲ್ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿರಿ. ಇಂಥವು ಮುಂದಿನ ಹೆಚ್ಚಿನ ಹಾಡುಗಳಿಗೆ ಆಗಲಿ ವಿಷಯಗಳಿಗೆ ಆಗಲಿ ತೊಗೊಂಬರ್ತೀನಿ. ಅದು ಮೇನ್ ಪಾಯಿಂಟ್ ಹೇಳ್ಬೇಕಪ್ಪ ಅಂತಂದ್ರೆ, ಕೌಜಲಿಗೆ ಇಟ್ಟಲ್ ಸರ್ ಅವರು ತೀರಿ ಹೋದ್ರೆ ಈಗ ಅವ್ರು ಹಾಡಿರ್ತಕ್ಕಂಥ ಹಾಡದ ಯಾವ ಡೊಳ್ಳಿನ ಪದ ಕೌಜಲಿಗೆ ಇಟ್ಟಲ್ ಸರ್ ಅವರು ಹಾಡಿದ್ರೆ ಸಾಹಿತ್ಯ ಮಾಡಿ ಅದ್ರ ಮ್ಯಾಗ ಇದನ್ನು ಟ್ರ್ಯಾಕ್ ಮಾಡ್ಕೊಂಡು ಮಾಡಿದ್ದೈತಿ. ಅದು ಪಲ್ಲವಿ ಹೆಂಗೈತಿ ಮತ್ತು ಚರಣಾನು ತಾಯಿಲದ ತವರೂರ ಅಲ್ಲ ನೋಡಿ ಹೆಣ್ಣಿನ ಮನಸಾತ ಕಲ್ಲ, ತಾಯಿಲದ ತವರೂರ ಅಲ್ಲ ನೋಡಿ ಹೆಣ್ಣಿನ ಮನಸಾತ ಕಲ್ಲ. ಇದು ಪಲ್ಲವಿ. ಮುಂದೆ ಚರಣ ಹೆಂಗೈತಪ್ಪ ಅಂತಂದ್ರೆ, ನಾಗರ ಪಂಚಮಿ ನಾಡಿನ ಮ್ಯಾಲ ಅಣ್ಣ ದೌಡ ಕರಕ ಬರವಲ್ಲ, ನಾಗರ ಪಂಚಮಿ ನಾಡಿನ ಮ್ಯಾಲ ಅಣ್ಣ ದೌಡ ಕರಕ ಬರವಲ್ಲ, ತವ್ರ ಮನಿ ಮ್ಯಾಗ ಬಾಳ ಹಂಬಲ ಏರಿ ನೋಡ್ತಾಳ ಮಾಳಿಗೆ ಮ್ಯಾಲ, ತವ್ರ ಮನಿ ಮ್ಯಾಗ ಬಾಳ ಹಂಬಲ ಏರಿ ನೋಡ್ತಾಳ ಮಾಳಿಗೆ ಮ್ಯಾಲ. ಅಂದ್ರೆ ಇಲ್ಲಿ ಮುಂದೆ ಬರ್ತೈತಿ ನೋಡ್ರಿ ಬೇಕಾರೆ, ತವರ ಮನಿ ಮ್ಯಾಗ ಭಾಳ ಹಂಬಲ ಏರಿ ನೋಡ್ತಾಳ ಮನಿ ಮಾಳಿಗೆ ಮ್ಯಾಲ ಅಂಥೇಳಿ. ಅಲ್ಲಿ ಹೆಂಗೆ ಬರ್ತೈತಿ ಅಂದ್ರೆ, ನೋಡಿ ಬೆಳಗಾವಿ ಬಸ್ಸಿನ ಬೋರ್ಡ ತೋರಿಸಿ ಬಾ ಆಧಾರ್ ಕಾರ್ಡ. ಈ ಸೇಮ್ ಬರ್ತೈತಿ. ಹಿಂದೆ ರಿಪೀಟ್ ಅದ್ರಾಗ ಡಬಲ್ದವು, ಇದ್ರಾಗ ಸಿಂಗಲ್ದವು. ನೀವು ಭಾಳಷ್ಟು ಜನಗಳು ನನಗೆ ಕೇಳತ್ತಿದ್ರಿ, ಅದಕ್ಕಾಗಿ ಬಂದ ಲೈವ್ ಮಾಡ್ಬೇಕಾಯ್ತು. ಈ ಟ್ರ್ಯಾಕ್ ಮಾಡ್ಕೋಕೆ ನಿಮಗೆ ಕನ್ಫ್ಯೂಸ್ ಅನಿಸ್ತಂದ್ರೆ, ಬರ್ಯಾಕಾಗಲಿ ಅಥವಾ ಹಾಡೋಕ್ಕಾಗಲಿ ಕನ್ಫ್ಯೂಸ್ ಅನಿಸ್ತಂದ್ರೆ ಈ ಟ್ರ್ಯಾಕ್ ಹೆಂಗೆ ಮಾಡ್ಕೋದು ಅಂಥೇಳಿ ಇದೇ ಯೂಟ್ಯೂಬ್ ಚಾನಲ್ದಾಗ ನನ್ನ ನಂಬರ್ ಐತಿ, ಬೇಕಾದಾಗ ಕಾಲ್ ಮಾಡಿರಿ. ನಿಮಗೆ ಬರ್ಯಾಕೆ ಕೂಡ ಕನ್ಫ್ಯೂಸ್ ಆದ್ರೆ, ತೊಂದರೆ ಆದರೂ ಕೂಡ ಹೇಳಿಕೊಡ್ತೀನಿ. ಟ್ರ್ಯಾಕು ಕೂಡ ಎಲ್ಲಿ ಮಾಡಿಸೋದಂತ ಕೂಡ ಅದನ್ನು ಹೇಳ್ತೀನಿ. ಮಾಡಿರಿ, ಯಾಕಂದ್ರೆ ಭಾಳಷ್ಟು ಜನ ಕೇಳಕತ್ತಿದ್ರಿ ಆ ಟ್ರ್ಯಾಕ್ ಸಿಗುವಲ್ತು, ಅದು ಖೋನ್ ಭೀ ಹತ್ತುವಲ್ತು ಅಂತೇಳಿ. ಒಂದು ಸಾಮಾನ್ಯವಾಗಿ ಡೊಳ್ಳಿನ ಪದ ರಾಗ ಐತೆ ಅದ, ಹಾಗಾಗಿ ಕೆಲವೊಂದು ಹಿರಿಯ ಕಲಾವಿದರಿಗೆಲ್ಲ ತಿಳಿತೈತಿ, ಅದು ರಾಗ ನೋಡಿದರೆ ತಿಳಿತೈತಿ ಇಂಥದ್ರ ಮ್ಯಾಗ ಹಿಂಗೈತಿ ಅಂಥೇಳಿ. ಬಟ್ ಅಂದ್ರೆ ಗೊತ್ತಿಲ್ದವ್ರಿಗೆ ಆದರೂ ತಿಳಿಯಂಗಿಲ್ಲ. ನಾನು ಭಾಳಷ್ಟು ಜನ ಕೇಳಾಕತ್ತಿದ್ರಲ್ಲ, ಹಾಗಾಗಿ ಈ ವಿಡಿಯೋ ಮಾಡ್ಬೇಕನ್ನಿಸಿತು. ವಿಡಿಯೋ ಮಾಡಿದ್ದೀನಿ. ಅಗ್ದಿ ಈಜಿ ಐತಿ. ಆ ಟ್ರ್ಯಾಕ್ ಮಾಡೋದು ಕೂಡ ಈಜಿ ಐತಿ, ಸಾಹಿತ್ಯ ಮಾಡೋದು ಕೂಡ ಈಜಿ ಐತಿ. ಅಂದ್ರೆ ಅಷ್ಟು 4 ಲೈನ್ಸ್ ಬರ್ತಾವೆ ಚರಣಕ್ಕೆ. ಪಲ್ಲವಿ ಒಳಗೆ 2 ಬರ್ತಾವೆ. ಬಟ್ ಮತ್ತು ಅದನ್ನೇನು ಹೊಳಿ ತೊಗೋದು ಅಂಥೇಳಿ ಹಂಗೆ ಮುಂದೆ ಹಿಗ್ಸ್ಕೋಬೋದು. ಟ್ರ್ಯಾಕನ್ನು ಕೂಡ ಚಲೋ ಐತಿ. ಇದನ್ನು ಟ್ರ್ಯಾಕ ರಾಗದ ಮ್ಯಾಗ ಮಾಡ್ಕೋಬೇಕು. ಅಂದ್ರೆ ಅವರಿಗೆ ಇದನ್ನು ಫಸ್ಟ್ ಡೊಳ್ಳಿನ ಪದ ಅದನ್ನು ಕೇಳ್ಕೊತನ ಸಾಹಿತ್ಯ ಬರೀಬೇಕು. ಅದು ಯಾವ ಸೇಮ್ ಐತಿ ಅದೇ ಸೇಮ ಹಾಡಿ DJ ಮಾಡಾರಿಗೆ ಕಳಿಸ್ಬೇಕು. ಅವರು ಸಂಪೂರ್ಣವಾಗಿ ಮಾಡ್ತಾರು. ಅಂದ್ರೆ ಕೆಲವೊಂದು ಜನಕ್ಕೆ DJ ಮಾಡೋರಿಗೂ ಆ ಥರ ಮಾಡೋಕ್ಕೆ ಬರ್ತೈತಿ, ಕೆಲವೊಂದು ಜನಕ್ಕೆ ಮಾಡೋಕ್ಕೆ ಬರೋಂಗಿಲ್ಲ. ಅದನ್ನು ನಿಮ್ಗೆ ಯಾರಿಗಾರ ಅವಶ್ಯಕತೆ ಇದ್ದಾರೆ ಫೋನ್ ಮಾಡಿರಿ, ಟ್ರ್ಯಾಕ್ ಕೂಡ ಮಾಡಿಸ್ಕೊಡ್ತೀನಿ ಎಲ್ಲಿ ಮಾಡ್ಬೇಕಂಥೇಳಿ. ಎಲ್ಲರಿಗೆ ನಮಸ್ಕಾರ. ವಿಡಿಯೋ ಇಷ್ಟ ಆದರೆ ಹಂಗೆ ಲೈಕ್ ಮಾಡಿರಿ, ಹಂಗೆ ಸ್ಟೇಟಸ್ ಕೂಡ ಹಾಕಿರಿ.